Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ತನಿಖೆ ಮಾಡಿಸುವ ತಾಕತ್ತಿದ್ಯಾ ಎಂಬ ಎಚ್ಡಿಕೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾಖಲೆ ಇದ್ರೆ ನೀಡ್ಲಿ, ಇಲ್ವಾದ್ರೆ ತನಿಖೆ ನಡೆಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆ ಮಾಡಿಸುವ ತಾಕತ್ತಿದೆಯೇ ಎಂಬ ಎಚ್ಡಿಕೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೆರೆಗಳಿಗೆ ಮುಳುಗಿಸಿ ವ್ಯವಹಾರ ಮಾಡಿದ್ರು. ಈ ರೀತಿಯಾಗಿ ಆಗುತ್ತೆ, ದಾಖಲೆ ಇದ್ರೆ ಮುಖ್ಯಮಂತ್ರಿಗಳಿಗೆ ನೀಡ್ಲಿ, ಆನಂತರ ತನಿಖೆ ಮಾಡಿಸುವ ಬಗ್ಗೆ ಆರೋಪ ಮಾಡಲಿ. ಎಚ್ಡಿಕೆ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೊಡಬೇಕಲ್ಲ, ಅವ್ರು ಕೊಡದೆ ನೀವೇ ಹಂಗೆ ಸಾಲ ಹಾಕ್ರೆ ಹಂಗೆ ಕೊಡ್ಬೇಕು. ಸಿ ಎಂ ಅವ್ರಿಗೆ ಹತ್ತಿರ ಬಂದು ಕೊಡಬೇಕಲ್ಲ, ಅವ್ರಿಗೆ ಕೊಟ್ಟರೆ ಮಾಡ್ತಾರೆ. ಟ್ರಸ್ಟ್ ಇಲ್ಲ ನಿಮ್ಮ ಮೇಲೆ ಅಂತ ಒಪ್ಕೋಬೇಕಂತೆ ಸರ್, ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದ್ರೆ ಹಂಗೆಲ್ಲ ನೀವು ಹಂಗೆ ನೀರಲ್ಲಿ ಅದನ್ನ ಮುಳುಗಿಸಿ ಹಂಗೆ ಅದು ಸೈಜ್ ಗೊತ್ತಿಲ್ಲ ಹಂಗೆ ಹೇಳ್ದಂಗೆ ಕತೆ ಹಂಗಿದೆ, ಹಂಗೆ ಆಗ್ತಿತ್ತು. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನೀವು ಸಿ ಎಮ್ಗೆ ಚಾಲೆಂಜ್ ಮಾಡ್ರೆ ಕೊಡಬೇಕು ಅವ್ರಿಗೆ ಬಂದು. ಏನು ಸಿ ಎಮ್ ಅವ್ರಿಗೆ ಪರಿಚಯ ಇಲ್ಲ ಅವ್ರಿಗೆ? ಹಿಂಗಿದೆ, ಹಿಂಗೆ ತನಿಖೆ ಮಾಡೋದು, ಅದಕ್ಕೂ ಒಂದು ಯಾವ್ದಾರ ಕಮಿಟಿ ನೇಮಿಸ್ಬೋದು ಅಥವಾ ನ್ಯಾಯಾಂಗ ತನಿಖೆ ನೇಮಿಸ್ಬೋದು. ಯಾವ್ದಾರ ಮಾಡ್ತಾರೆ. ಕೊಟ್ಟರೆ ಗಂಭೀರವಾಗಿ ಆರೋಪ ಮಾಡಿದ್ರೆ ಮಾಡಬೇಕು. ಈಗ ಎಲ್ಲದಕ್ಕೂ ನೀವು ಸರ್ಕಾರನ ಆ ದೃಷ್ಟಿಯಿಂದ ನೋಡ್ರೆ ಭಾಳ ಕಷ್ಟ ಆಯ್ತಲ್ಲ. ಕೊಡಬೇಕಲ್ಲ, ಕೊಡದೆ ನೀವು. ತನಿಖೆ ಮಾಡಿಸುವ ತಾಕತ್ತಿದೆಯಾ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾಖಲೆ ಇದ್ರೆ ನೀಡ್ಲಿ, ಇಲ್ದವಾದ್ರೆ ತನಿಖೆ ನಡೆಸೋದಕ್ಕಾಗೋದಿಲ್ಲ. ದಾಖಲೆನೇ ಇಲ್ಲದೆ ಯಾವ ರೀತಿಯಾಗಿ ತನಿಖೆ ಮಾಡಿಸೋದಕ್ಕಾಗುತ್ತೆ? ಕೆರೆಗಳಿಗೆ ಮುಳುಗಿಸಿ ವ್ಯವಹಾರ ಮಾಡಿದ್ರು ಅನ್ನೋ ರೀತಿಯಾಗಿ ಆಗುತ್ತೆ. ದಾಖಲೆ ಇದ್ರೆ ಮುಖ್ಯಮಂತ್ರಿಗಳಿಗೆ ನೀಡ್ಲಿ, ಆನಂತರ ತನಿಖೆ ಮಾಡಿಸುವ ಬಗ್ಗೆ ಆರೋಪ ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ರಾಜಕೀಯ ಪ್ರೇರಿತ ಸಂಚು ಅಂತ ಹೇಳ್ತಾ ಇದ್ದೇನೆ. ರೇವಣ್ಣ ಭೇಟಿ ಬಳಿಕ ಸಾರಾ ಮಹೇಶ್ ಹೇಳಿಕೆ ನೀಡಿದ್ದಾರೆ. ಸಂಚಿನ ಬಗ್ಗೆ ಆದಷ್ಟು ಬೇಗ ಜನರಿಗೆ ಗೊತ್ತಾಗುತ್ತೆ. ರೇವಣ್ಣ ಬಗ್ಗೆ ಮಾತ್ರ ನನ್ನನ್ನು ಕೇಳಿ, ಬೇರೆ ವಿಚಾರವನ್ನ ಕೇಳಬೇಡಿ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾನು ಅವತ್ತಿಂದನೂ ಕೂಡ ಹೇಳಿದ್ದೀನಿ, ರೇವಣ್ಣರವರ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ರಾಜಕೀಯ ಪ್ರೇರಿತ ಸಂಚು. ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ, ಇದು ರಾಜಕೀಯ ಪ್ರೇರಿತ ಸಂಚು. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕೈತಿ. ನೋಡಿ, ನನ್ನ ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್ಸ್. ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು, ನಮ್ಮೂರು ನಳಿಯ, ನನ್ನ ತಾಲೂಕಿನವರು, ಅವ್ರ ವಿಚಾರದಲ್ಲಿ ಮಾತ್ರ ನನ್ನನ್ನು ಕೇಳಿ ನನಗೆ ಗೊತ್ತಿರೋ ಹೇಳ್ತೀನಿ. ಇನ್ನು ಬೇರೆ ವಿಚಾರ ನಂಗೆ ಗೊತ್ತಿಲ್ಲ. ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನು ಈ ವಿಚಾರದಲ್ಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.